ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಆಗಿರುತ್ತೆ ಆಯಿತಾ. ಯಾಕಂದರೆ ನಾನು ನಮ್ಮ ಆಫೀಸವರೆಲ್ಲ ಟೀಮ್ ಔಟಿಂಗ್ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಓಕೆನಾ? ಆ ಪ್ಲೇಸ್ ಎಲ್ಲಿ ಹೋಗ್ತೀವಿ, ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಆಯಿತಾ. ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಮತ್ತು ಎಷ್ಟು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸ್ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ಬನ್ನಿ, ನಿಮ್ಮ ಜೊತೆಗೆ ನನ್ನ ಜೊತೆಗೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗುವ. ನಾನೇ ಲೇಟ್ ಅಂದ್ರೆ ನನ್ಗಿಂತ ಲೇಟ್ ಅಲ್ಲ. ಕಾಣಿಸ್ತಾ ಇದ್ದಲ್ಲಿ ಸ್ಪೆಕ್ಟ್ ಕೊಟ್ಟಿದೆ, ಬಾವ್ನ ಹೊಡೆದಾಕ್ಬಿಡ್ತೀನಿ. ಅಲ್ಲಿ ಆಗ್ತಿಲ್ವಾ? ಈ ಶರ್ಟ್ ಎಲ್ಲ ಚೆನ್ನಾಗಿದೆ ಅಂದಿದ್ಕೆ ಇದೇ ಹಾಕೊಂಡ್ ಬಂದಿದ್ದೀರ. ಅಯ್ಯೋ ಹಿಂಗಾಗ್ಬಾರ್ದಾಗಿ. ಎಷ್ಟೊತ್ತು ವೆಯ್ಟ್ ಮಾಡಿದ್ರೆ? 1 ಗಂಟೆ 1 ತಾಸು 15 ನಿಮಿಷ. ಏನಾಗಲ್ಲ ಬಿಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇವಳು ಮತ್ತೆ ಅರ್ಧ ಗಂಟೆ ವೆಯ್ಟ್ ಮಾಡ್ತಾಳೆ ನನಗೆ. ನಿಂಗೆ ಬೇಕಾದ್ರು ಬಿಕಾಸ್ ಟ್ವೆಲ್ ಪ್ರೋ ಪರ್ಚೇಸ್ ಮಾಡ್ಬೇಕಂತ ಇವ್ರ ಕಣ್ಣಕ್ಕೆ ಹೋಗ್ತಿರೋದು ಸ್ಟುಡಿಯೋಗೆ. ಇವ್ರಿಗೋಸ್ಕರನೇ ಹೋಗ್ತಿರೋದು. ಸಣ್ಣ ಇದಾರಲ್ಲ, ಒಂದು 4-5 ಶರ್ಟ್ ಕೊಡ್ತೀನಿ. ನಂಗೆ ಕೊಡಿದ್ರೆ ನಮ್ಮ ಅಣ್ಣಂಗೆ ಒಂದು 4 ಕೊಡಿರಿ ಅಂತ ಸಿಗುತ್ತೆ. ನನ್ಗೊಡಿದ್ರೆ ಸರಿ, ಇವ್ರಿಗೂ ಹೊಡೀರಿ. ಪೊಲೀಸ್ ಅವ್ನು ಹಿಡಿತಾನೆ, ಹೆಲ್ಮೆಟ್ ಹಾಕಿರಲ್ಲ, ಫೈನ್ ಕಟ್ಟಿಸ್ಕೊಂಡು ಒಂದೇ ಹೊಡಿತಾನೆ. ಆಮೇಲೆ ಅವನು ಏನು ಮಾಡ್ತಾನೆ, 500 ರೂಪಾಯಿ ಕೊಟ್ಬಿಟ್ಟು, ಸರ್ ಇವನಿಗೂ ಒಂದು ಹೊಡ್ತಾ ಹೊಡ್ಬಿಡಿ, ಇಲ್ಲ ಊರವರಿಗೆಲ್ಲ ಹೇಳ್ಕೊಂತಿರ್ಗ. ಕಾಮಿಡಿ ಆಫ್ ದ ಡೇ. ಅಲ್ಲಿ ನಡೀರಿ, ಅಲ್ಲಿ ಅಲ್ಲೊಂದು ಶರ್ಟ್ ಇದೆ. ರೇಷು ಇದು ನೋಡು. ರೇಷು ನಿಮ್ಮ ಕಡೆಯವರೇ ರೀ, ಜಾಸ್ತಿ ಇರೋದಿಲ್ಲಿ. ಯಾಕೆ ಶಾಪಿಂಗ್ ಬಂದಿರೋದು ನಾವು? ಏನ್ ತಗೋತಾ ಇದ್ದೀರಾ ರೇಷು? ಟಾಪ್ಸ್ ನೋಡ್ತಿದ್ಯಾ? ಜೂಡಿಯೋ ಶಾಪಿಂಗ್ ಬಂದಿರೋ ರಾಕೇಶ್ಗೋಸ್ಕರನೇ, ಬಿಕಾಸ್ ಶೂ ಚೆನ್ನಾಗಿರ್ಲಿಲ್ಲ ಅಂತ ಚೇಂಜ್ ಮಾಡೋಕ್ಕೆ. ನೋಡಿ ಇದೆಲ್ಲ ಪ್ರಯೋಗ ಮಾಡ್ಬೋದು. ಹೋಗ್ತಾ ಇಲ್ಲ, ಏನಾರ ಬಂದರೆ ಲಿಪ್ಸ್ಟಿಕ್ಕು, ಐಲೈನರು ಪ್ರತಿಯೊಂದು ಟ್ರೈ ಮಾಡ್ಬೋದಲ್ಲ. ಭಾವನ ಟ್ರೈ ಮಾಡ್ಕೊಂಡು ಟ್ರಯಲ್ಗಂತ ಬಂದು ಇಬ್ರು ಟ್ರಯಲ್ಗೆ ಹೋಗಿದ್ದಾರೆ. ನೋಡಿದ್ರಲ್ಲ ನಾವೆಷ್ಟು ಮಜಾ ಮಾಡ್ತಾ ಇದ್ದೀವಿ ಅಂತ. ಆನ್ ದ ವೇ ಹೋಗ್ತಾ ಜುಡಿಯೋಗೂ ಹೋಗಿದ್ವಿ. ಸ್ವಲ್ಪ ರಾಕೇಶು ಶೂ ಚೇಂಜ್ ಮಾಡಬೇಕು ಅಂತ ಹೇಳಿದರು. ಅಲ್ಲೋಗಿ ಪರ್ಚೇಸ್ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೊರಟಿದ್ದು. ನಾವು ಆನ್ ದ ವೇ ಹೋಗ್ತಾನೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಎಂಜಾಯ್ ಮಾಡಿದ್ದೀವಿ. ಖುಷಿ, ನಗು, ಮತ್ತು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಜೋಕ್ಸ್ ಮಾಡ್ಕೊಂಡು ಸಖತ್ತಾಗಿ ಹೋಗಿದ್ದೀವಿ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಟೀಮ್ ಔಟಿಂಗ್ ಹೋಗ್ತೀವಿ ಅಂದರೆ ಪಾಪ ರಾಕೇಶ್ ನಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ, ಹುಷಾರಾಗಿ ಕರ್ಕೊಂಬರ್ತಾರೆ. ಈ ಮೇಕ್ ಶೋರ್ ದಟ್ ಯಾರಿಗೂ ಏನೂ ಆಗಬಾರ್ದು, ಎಂಜಾಯ್ ಮಾಡಬೇಕು. ಎಕ್ಸ್ಟ್ರೀಮಾಗಿ ಎಂಜಾಯ್ ಮಾಡ್ತೀವಿ. ಅವರೇ ಅಂತಲ್ಲ, ರಾಕೇಶು, ಚೇತು, ಸುಹೇಲ್ ಬ್ರೋ, ರೇಷ್ಮಾ, ನಾನು, ಭಾವನಾ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಆಫೀಸ್
ಕೆಲಸದ ಟೈಮಲ್ಲಿ ಕೆಲಸ ಈ ಥರ ಆಚೆ ಬಂದಾಗಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ನಾವು ರೀಚ್ ಆಗಷ್ಟಲ್ಲಿ ಆಲ್ಮೋಸ್ಟ್ 2 o'clock ಆಗಿಬಿಟ್ಟಿತ್ತು. ನಮ್ಮ ಲಾಗಿಂಗ್ ಟೈಮೇ ಅಂತಲೇ ಹೇಳ್ಬೋದು. 2 o'clock ಹೋದ್ವಿ. ಅಲ್ಲೋಗಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಬಂದುಬಿಟ್ಟಿದ್ರು. ನಾವೇ ಲೇಟಾಗಿ ಹೋದ್ರು, ಲೇಟೆಸ್ಟಾಗಿ ಹೋದ್ವಿ ಅಂತಲೇ ಹೇಳ್ಬೋದು. ಎಲ್ಲ ನಮ್ಮನ್ನೇ ನೋಡ್ತಿದ್ವಿ. ನಾವು ಅಂದ್ಕೋತಿದ್ವಿ ಅಯ್ಯೋ ನಾವೇ ಲೇಟ್ ಏನೋ ಅಂತ. ಬಿಕಾಸ್ ಎಲ್ಲ ಪಿಕಪ್ ಆಗೋಷ್ಟಲ್ಲೇ 10:30 ಆಗಿಬಿಟ್ಟಿತ್ತು. ಓಕೆನಾ, ಆನ್ ದ ವೇ ಹೋಗ್ಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಅಂತ ನಾವು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡಿದ್ವಿ. ಬಟ್ ತುಂಬ ಟ್ರಾಫಿಕ್ ಇದ್ದಿದ್ದ ಕಾರಣಕ್ಕೆ ನಾವು ಹೋಗೋಷ್ಟಲ್ಲಿ ಲೇಟ್ ಆಗಿತ್ತು. ಅಲ್ಲಿ ಹೋದ್ವಿ, ನಮ್ಮ ಬ್ಯಾಗ್ಸ್ ಎಲ್ಲ ತೊಗೊಂಡ್ವಿ, ಆಮೇಲೆ ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡು ಆಮೇಲಿಂದ ನಾವು ಎಂಟ್ರಿ ಆಗಿದ್ದೀವಿ. ನೋಡ್ಬೋದು, ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ವಾಟ್ ಐಟಮ್ಸ್? ಜರ್ನಿ ಹೆಂಗಿತ್ತು? ಫೋಟೋ ಸೆಷನ್ ನಡೀತಿದೆ. ರಾಕೇಶ್ ಹೆಂಗಿತ್ತು ಜರ್ನಿ? Journey was quite vibed and we enjoyed a lot. Like we never journey again before. Yes, or of after. course. Yes. ಎಲ್ಲ ಬಂದು ಮಾಮನ ಜರ್ನಿ ಹೆಂಗಿತ್ತು? ಎಲ್ಲಿದ್ದೀರಿ? ಸೂಪರ್ ಆಗಿತ್ತು. ಚೇತು ಜರ್ನಿ ಹೆಂಗಿತ್ತು? It was just superb. ಎಸ್, ಸೂಪರ್ ಆಗಿತ್ತು. Shopping was nice. Stopping for egg puff was nice. Stopping ಯಾರಿಂದ for late ಆಗಿದ್ದು? straw was nice. It was always late from one person, that is Ramesh. ಪ್ಲೀಸ್ ನಂಗೆ ರಾಕೇಶಿಗೆ ಆದ್ರೆ ಸಾಕು. ನನಗಾಗುತ್ತೆ ನೋಡು, ಹಿಂಗೆ ಬಿಟ್ಟು ಮಂಜನೆ ಎಂತ ಡಿಶ್? ನಾನ್ ವೆಜ್ಜಾ? ಅಭಿ ಅಭಿ ಆಯ್ ಅಸ್ಲಂ ತೇಜಸ್ ಆಯ್. ನಾನು ಒಂಚೂರು ಮಾತಾಡುವಲ್ಲ. ಆಯ್ ಅಭಿ, ನಂಗೆ ಗೊತ್ತಿತ್ತು ನೀನು ಮಾತಾಡ್ಸ್ಲಿ ಅಂತ ಕಾಯ್ತು. ನಿತಿನು ಹೆಂಗ್ ನೀ ಮದ್ವೆ ಆಗಿದೆ ಬಿಟ್ಟು ಬಂದೆ ನೀನು? ಎಲ್ಲ ಖಾಲಿ. ನಂಗೆ ಮೂಳೆ ಆಗಿತ್ತಾ ಇದೆಯಾ ನೋಡು. ಮೂಳೆ ಬಿಡು, ಅಲ್ಲಿ ಕೋಳಿ ಆದ್ರೂ ಸತ್ತಾಗಿದೆ. ಆಯ್ತು, ಸಾರಿ ಆಯ್ತು. ಆಯ್ತು ಪ್ರಿಯಾ, ಆಯ್ ಜ್ಯೋತಿ. ಇವ್ರು ನೋಡ್ಕೊಂಬಿಡಿ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಷ್ಟು ಚೆನ್ನಾಗಿರೋಣ. ಆಯ್ ಸ್ವಾಮಿ, ಆಯ್ ಭೂಮಿ, ಆಯ್ ಮಧು. ನೋಡಿ ಇವಳು ಭೂಮಿ ಅಂತ ನಾ ಪ್ಯೂರ್ ವೆಜ್. ಏನು? we are having chicken. It's so delicious. ಯಮ್ಮಿ ಯಮ್ಮಿ. ನಾನು ನಮ್ಮ ಸುಯಲ್ ಬ್ರೋ ವೆಜ್. ಬಿಂದು ತೋರಿಸ್ಬೇಡ ಬಿಂದು, ಎಲ್ಲಾನು ತೋರಿಸು. ರೇಷ್ಮಾಗ ಹೇಳು, ನಂಗಲ್ಲ. ರೇಷ್ಮಾಗ ಹೇಳು. ರೇಷ್ಮಾ ಇವರು ನೋಡ್ಕೊಳ್ಳಿ ಆಯ್ತಾ. ಜಿಮ್ಮಿಗೆ ಸೇರಿದ್ದ 12,000 rupees ಕೊಟ್ಟು ಪರ್ ಇಯರ್ಗೆ. ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ ಶಿವ ಪ್ರಾಬ್ಲಮ್ ಏನಾಗಿದೆ ಒಬ್ಬೊಬ್ಬರಿಗೆ? ನಿಮ್ದು ಏನು ಕಾಸ್ ಆಗಿದೆ, ಇಶ್ಯೂ ಆಗಿದೆ. ನಾನು ಹೇಳಲ್ಲ ಅದ್ರ ಬಗ್ಗೆ. ಶಿವ ಹೊಡಿತೀನಿ. ಶಿವ ಹಲೋ, ವೆಲ್ಕಮ್ ಬ್ಯಾಕ್. ಇವಾಗ ಭೂಮಿದೊಂದು ಸ್ಟೋರಿ ಹೇಳ್ತೀವಿ, ಓಕೆನಾ? ಶಿವ, ಓಕೆನಾ, ಒಂದು ಸ್ಟೋರಿ. ಭೂಮಿ ಜಿಮ್ಮಿಗೆ ಸೇರೋಕ್ಕೆ ಪರ್ ಇಯರ್ಗೆ 12,000 ಕೊಟ್ಟಿದ್ರು. ಓಕೆನಾ, ಮೊನ್ನೆನೇನೋ ಒಂದು ಪ್ರಾಬ್ಲಮ್ ಆಗಿದೆ. ಇವ್ರು ಬ್ಯಾಗ್ ಹಿಡಿದೋಗಿದೆ, ಜಿಮ್ ಬ್ಯಾಗು. ಕಾಸ್ಟ್ ಆಫ್ ಜಿಮ್ ಬ್ಯಾಗ್ ಎಷ್ಟಾಗಿತ್ತು ಭೂಮಿ? 2K ಎಲ್ಲ ಕಂಪ್ಲೀಟ್ ಬ್ಯಾಗ್ ಐಟಮ್ಸ್ ಎಲ್ಲ ಸೇರಿ 10K ಆಯ್ತಾ. ಪಾಪ ಜಿಮ್ ಮುಗಿಸ್ಕೊಂಡು ಅವರು ವಾಪಸ್ ಬರ್ತಾ ಇರ್ಬೇಕಾದ್ರೆ ಫ್ರೆಂಡ್ ಜೊತೆ ಟೀ ಕುಡಿಯೋಕೆ ಹೋಗಿದ್ದಾರೆ. ಅಲ್ಲಿ ಜಿಮ್ ಬ್ಯಾಗ್ನ ಯಾರೋ ಎತ್ಕೊಂಡು ಹೋಗಿದ್ದಾರೆ. ಯಾರೋ ಎತ್ಕೊಂಡು ಹೋಗಿದ್ದಾರೆ. ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ಓಕೆನಾ? ಅವ್ರ ಬ್ಯಾಗ್ ವಾಪಸ್ ಕೊಡಿ. ಬಿಕಾಸ್ ಬ್ಯಾಗು 2,000, ಬಾಟಲ್ 1,000, ಒಂದು ಪೇರ್ ಆಫ್ ಶೂ ಫೋನ್ 3,000 ನೋಡಿ. ಇದು ನಾನು ಬಂದು ಅವರು ನಮ್ಮ ತೇಜಸ್ ಹೇಳಿದ್ರು. ತೇಜಸ್, ಓಕೆನಾ? ತೇಜಸ್, ಭೂಮಿ ಬ್ಯಾಗ್ ಏನಾಯ್ತು? ಭೂಮಿ ಬ್ಯಾಗ್ ಏನಾಯ್ತು? ಕಳೆದೋಯ್ತಲ್ಲ. ಏ ಜಿಮ್ ಬ್ಯಾಗ್ ಅದು ರೀಲ್ಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗಬೇಕು.
ಭೂಮಿ ಬ್ಯಾಗ್ ಕಳ್ದೋಯ್ತಾಯ್ತಾ ತೇಜಸ್ ಹತ್ರ ಬಂದ್ರು ನೀನು ಕಳ್ದೋಗಿದೆ ತೇಜಸ್ ಅಂದ್ರೆ ತೇಜಸ್ ಏನಂದ್ರು ಗೊತ್ತಾ ಅದಕ್ಕೆ ಅಲ್ಲಲ್ಲಿ ನಿಂತು ರೀಲ್ಸ್ ಮಾಡ್ಬಾರ್ದು ಅಂತ ಪಾಪ ಇವ್ರ ಬ್ಯಾಗ್ ಎಲ್ಲಾರ ಕಳ್ದೆ ಅದರ ಸಿಕ್ಕಿದ್ರೆ ತೇಜಸ್ ನಿಮ್ಮ ಹತ್ರ ಒಂದು ಕನ್ಸರ್ನ್ ಹೇಳಿದ್ದಲ್ಲ ಅವರು ಓಕೆ ಅದನ್ನ ಪ್ಲೀಸ್ ಬ್ಯಾಗ್ ವಾಪಸ್ ತಗೊಬಂದು ಕೊಡಿ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಯಾರು ನಮ್ಗೆ ಡಿಸ್ಟರ್ಬ್ ಮಾಡ್ತಿರೋದಂತ ವಿಡಿಯೋ ಮಾಡ್ತೀನಿ ಹಿಂಗೆ ಮಾಡ್ತಿದ್ದೀವಿ ಯಾರು ನಿಮ್ಮ ಬ್ಯಾಗ್ಗೆ ಅಷ್ಟು ಡಿಮೋಟಿವೇಟ್ ಮಾಡಿದ್ದು ಅಂದ್ರೆ ಯಾರಿಗೋ ಏನೋ ಚಿಂತೆ ಅಂದ್ರೆ ಇವರೇ ಇಷ್ಟೊಂದು ಡಿಗ್ರೇಡ್ ಮಾಡಿದ್ದು ಕಂಪ್ಲೇನಲ್ಲಿ ಹಾಕ್ತೀನಿ ಇವ್ರ ಫೋಟೋನ ಎಲ್ಲಾರ ಸಿಕ್ಕಿದ್ರೆ ಬ್ಯಾಗ್ ದುಡ್ಡು ಇಸ್ಕೊಡಿ ಆಯ್ತಾ ಅದೇ ಬಿಟ್ಟರೆ ಚಾಂಪಿಯನ್ ರಾಜ್ ಬಿಟ್ಟರೆ 3 ಜನ ಚಾಂಪಿಯನ್ ಇವರೇ ಶಾಪಿಂಗ್ ಮಾಡಿದ್ದು ಜಾಸ್ತಿ ಇಲ್ಲಿದಾರಲ್ಲ ರಾಕೇಶ್ಗೋಸ್ಕರ ದೇವರಂತ ಮನುಷ್ಯ ರಾಕೇಶ್ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ ರಾಕೇಶ್ ಆಲ್ವೇಸ್ ವೆಲ್ಕಮ್ ಎಂತ ಊಟ ಆದ್ಮೇಲೆ ಎಕ್ಸರ್ಸೈಸಾ ವ್ಯೂ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವು ಬಂದಿರೋದು ಚಾಂಪಿಯನ್ ರೆಸಾರ್ಟ್ ಅಂತ ತಮಿಳ್ನಾಡಲ್ಲಿ ಬರುತ್ತೆ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಬೇಕಿದ್ರೆ ಚೆಕ್ಔಟ್ ಮಾಡ್ಬೋದು. ಕಂಪ್ಲೀಟ್ ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ವ್ಯೂ ಹೆಂಗಿದೆ ಅಂತ ನೋಡೋಣ ಅಂತ ಈ ಸೈಡ್ ಬಂದಿದ್ದಾಗ ಊಟ ಆಯ್ತಾ? ರೆಸ್ಟ್ ಮಾಡ್ತಿದ್ದೀರಾ? ಇವರೇ ನಮ್ಮ ಟ್ರೈನರ್ ಮಂಜಣ್ಣ. ಹಾಯ್ ಸಂದೀಪ್, ಎಲ್ಲಿ ಹೋಗಿದ್ರಿ? ಊಟ ಹೆಂಗಿತ್ತು? ಮಾತುಕತೆ ಬರ್ತಿಲ್ಲ, ಮಾತೇ ಬರಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ವಾಟರ್ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ರೆಸಾರ್ಟದು ನನಗೆ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡ್ಬೋದಾಯ್ತಾ, ನಾವು ಚೆಕ್ ಇನ್ ಆಗಿರೋದು ಅಟ್ 12 o'clock ಮೀನ್ಸ್ 2 o'clock ನಾವು ಬಂದಿದ್ದು, ಬಟ್ ಚೆಕ್ ಇನ್ 10 o'clock ಇತ್ತು. ಗೇಮ್ಸ್ ಎಲ್ಲ ಇದೆಯಂತೆ, ಸೊ ದಟ್ ನಾವು ಏನೇನು ಗೇಮ್ ಆಡ್ತೀವಿ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆನಾ? ನೋಡಿ, ಅಲ್ಲಿ ರೆಸಾರ್ಟಿಗೆ ಬಂದಿದ್ದು ನಾವು 2 o'clock ಆಯಿತು. ಸ್ವಲ್ಪ ರಾಕೇಶ್ ಅವ್ರಿಗೆ ಎಮರ್ಜೆನ್ಸಿ ಕೆಲಸ ಇದ್ದಿದ್ದರಿಂದ ಬರೋದು ಲೇಟ್ ಆಯಿತು. ಆನ್ ದ ವೇ ಸ್ವಲ್ಪ ಶಾಪಿಂಗ್ ಮಾಡಿದ್ದಾಯಿತು. ನಾವು ಬರೋಷ್ಟರಲ್ಲಿ 2 o'clock ಆಗಿತ್ತು ರೆಸಾರ್ಟು, ಬಟ್ ಚೆಕ್ ಇನ್ ಇದ್ದಿದ್ದು 10 o'clock. ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಅದೆಲ್ಲ ಎಷ್ಟೊಂದು ಜನ ಬಂದು ಆಡಿದ್ದಾರೆ. ಇವತ್ತು ಚೆಕ್ ಇನ್ನು ಮಾರ್ನಿಂಗ್ 10 ನಾಳೆಗೆ ಚೆಕ್ಔಟ್ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟು ನಾವು ನಮ್ಮ ಜರ್ನಿ ಶುರು ಮಾಡೋದ್ರಿಂದ ಮಧ್ಯಾಹ್ನ ಗಂಟೆ 1 ಬ್ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ನಾಳೆ ಚೆಕ್ಔಟ್ವರೆಗೂ 2nd ಬ್ಲಾಗ್ ಆಗಿರುತ್ತೆ. 2 ಬ್ಲಾಗ್ಲು ನಂದೆಲ್ಲ ವೀಡಿಯೋಸು, ಬ್ಲಾಗ್ಸು, ಶಾರ್ಟ್ಸು, ರೀಲ್ಸು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಎಷ್ಟು ಆಲ್ಮೋಸ್ಟ್ ನಾವು ಬಂದು ಊಟ ಮುಗಿಸಿದ್ದಾಯಿತು. ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು, ಬಟ್ ನಾವು ವೆಜ್ ತಿಂತಾಯಿದ್ವಿ ಬಿಕಾಸ್ ಪೂಜೆ ಮಾಡಿಸಿದ್ವಲ್ಲ, ಅದಕ್ಕೆ 48 ಡೇಸು ತಿನ್ನಂಗೆ ಇರದೇ ಇರೋ ಕಾರಣಕ್ಕೆ ಪ್ಯೂರ್ ವೆಜ್ ತಿಂತಾಯಿದ್ದೀವಿ. 48 ಡೇಸ್ ಇವತ್ತು ನಾವು ಮಿನಿ ಬ್ರಾಹ್ಮಿನ್ಸ್ ಆಗಿದ್ದೀವಿ ಅಂತ ಹೇಳ್ಬೋದು. ಬಟ್ ತಡೆಯೋದು ತುಂಬ ಕಷ್ಟ ಆಯಿತಾ, ನಾನ್ ವೆಜ್ ತಿನ್ನೋರಿಗೆ. ತಿಂದೇ ಇರೋದು ಎಷ್ಟು ಕಷ್ಟ ಅಂತ ಚಾಲೆಂಜ್ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಊಟ ಮುಗಿಸ್ಕೊಂಡು ಹಂಗೆ ಒಂದು ರೌಂಡ್ ಬಂದ್ವಿ ಬಿಕಾಸ್ ಸ್ವಲ್ಪ ಜೀರ್ಣ ಆಗಬೇಕಲ್ಲ ತಿಂದಿದ್ದಲ್ಲ ಅಂತ. ರೆಸಾರ್ಟ್ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ಎಲ್ಲೆಲ್ಲಿ ಏನೇನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನೋ, ನಂಗೆ ಯಾರ್ಯಾರು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ. ಅದೇ ಕಂಪ್ಲೀಟ್ ವ್ಲಾಗ್ನ ನೋಡಿ ಆಯಿತಾ. ನಿಮ್ಗೆ ಎಷ್ಟೊಂದು ಕಡೆ ನೀವು ವ್ಲಾಗ್ನ ಸ್ಕಿಪ್ ಮಾಡಿದ್ರಿ ಅಂದರೆ ಎಂಟರ್ಟೈನ್ಮೆಂಟ್ ಎಲ್ಲ ಮಿಸ್ ಆಗುತ್ತೆ, ಕಾಮಿಡಿ ಮಾತು ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅದು ಪಾರ್ಟ್ 2. ಆ ವ್ಲಾಗ್ ಮಾತ್ರ ಸಖತ್ತಾಗಿರುತ್ತೆ, ಎಂಟರ್ಟೈನ್ಮೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಮುಖ್ಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.